ಎಲ್ಲ ನನ್ನ ವೀಕ್ಷಕರಿಗೆ ಚಾಮುಂಡೇಶ್ವರಿ ಯಂತ್ರ ಮಂತ್ರ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಗರ್ಭಪಾತದಿಂದ ರಕ್ಷಣೆ ಮಾಡಿಕೊಳ್ಳಲು ಕೆಲವು ಪರಿಹಾರಗಳನ್ನು ಹೇಳ್ಕೊಡ್ತೀನಿ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಅತಿ ಹೆಚ್ಚು ಕಾಡುವ ಸಮಸ್ಯೆ ಅಂದರೆ ಅದು ಗರ್ಭಪಾತ. ಅದು ತುಂಬ ಕಾರಣಗಳಿಂದ ಉಂಟಾಗುತ್ತೆ. ಕೆಲವೊಬ್ಬರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಗರ್ಭಪಾತ ಆಗಿದ್ರೆ, ಇನ್ನು ಕೆಲವರಿಗೆ ಹೊರಗಡೆಯಿಂದ ತಿನ್ನುವ ಆಹಾರ ಪದ್ಧತಿ ಅಥವಾ ಅವರು ಸೇವನೆ ಮಾಡುವಂತಹ ರೀತಿಯಿಂದ ಉಂಟಾಗುತ್ತದೆ. ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಅವರ ಪಿತೃದೋಷಗಳು ಅಥವಾ ಅವರ ದೈಹಿಕ ದೋಷಗಳು ಅಥವಾ ಗ್ರಹಗಳ ಅನಿಷ್ಟಕಾರಿ ಪ್ರಭಾವದಿಂದ ಕೂಡ ಆಗುತ್ತೆ. ಇದಕ್ಕೆ ಮೊದಲನೇ ಪರಿಹಾರ, ಅವರು ಪದೇ ಪದೇ ಗರ್ಭಪಾತ ಆಗ್ತರೆ ಅವರು ಒಂದು ಗೋಮತಿ ಚಕ್ರನ ಕೆಂಪು ಬಟ್ಟೆಯಲ್ಲಿ ಹೊಲಿದು ಅದನ್ನು ಗರ್ಭವತಿಯ ಸೊಂಟಕ್ಕೆ ಕಟ್ಟಿದರೆ ಗರ್ಭಪಾತದಿಂದ ರಕ್ಷಣೆ ಸಿಗುತ್ತದೆ. ಒಂದು ವೇಳೆ ಆ ಹೆಂಗಸಿಗೆ ದೈಹಿಕ ದೋಷ ಅಥವಾ ಗ್ರಹಗಳಿಂದ ಅನಿಷ್ಟಕಾರಿ ಪ್ರಭಾವದಿಂದ ಆ ರೀತಿ ಗರ್ಭಪಾತ ಆಗಿದ್ರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕಂದ್ರೆ, ಮೊದಲನೇ ತಿಂಗಳಲ್ಲಿ ಶುಕ್ರವಾರದ ದಿನ ಹಸುವಿಗೆ ಅನ್ನನ ತಿನ್ನಿಸ್ಬೇಕು. ಎರಡನೇ ತಿಂಗಳು ಶುಕ್ರವಾರದ ದಿನ ನೆನೆಸಿದ ಕಡಲೆಬೇಳೆನ ತಿನ್ನಿಸ್ಬೇಕು. ಮೂರನೇ ತಿಂಗಳಲ್ಲಿ ಹೋರಿಗೆ ಬೆಲ್ಲನ ತಿನ್ನಿಸ್ಬೇಕು. ನಾಲ್ಕನೇ ತಿಂಗಳಲ್ಲಿ ಅವಳು ಮಣ್ಣಿನ ಮೇಲೆ ನೀರನ್ನು ಹಾಕಿ, ಕಚ್ಚಾ ಮಣ್ಣಿನ ಮೇಲೆ ನೀರನ್ನು ಹಾಕಿ ಅದರ ಪರಿಮಳವನ್ನು ತಗೋಬೇಕು. 5ನೇ ತಿಂಗಳಲ್ಲಿ ಕುದುರೆಗೆ ಉದ್ದನ್ನು ತಿನ್ನಿಸಬೇಕು. 6ನೇ ತಿಂಗಳಲ್ಲಿ ಸ್ಟೀಲ್ ಪಾತ್ರೆ, ಇಕ್ಳ ಅಥವಾ ಅಗ್ಗಿಷ್ಟಿಕೆ ಮುಂತಾದನ್ನು ದಾನ ಮಾಡಬೇಕು. ಮತ್ತು ಗರ್ಭವತಿ ಸ್ವಯಂ ಎಳ್ಳೆಣ್ಣೆನ ಮಾಲಿಷ್ ಮಾಡ್ಕೋಬೇಕು. 7, 8, 9ನೇ ತಿಂಗಳಲ್ಲಿ ಶ್ರೇಷ್ಠ ಪಕ್ವಾನವನ್ನು ಮಾಡಿ ವಿದ್ವಾಂಸ ಬ್ರಾಹ್ಮಣರಿಗೆ ಭೋಜನವನ್ನು ಕೊಡಬೇಕು. ಮತ್ತು ಇದೆಲ್ಲವನ್ನು ಮಾಡಿ ಕೂಡ ಅವರಿಗೆ ಗರ್ಭಪಾತ ಸಮಸ್ಯೆ ಇನ್ನೂ ಪರಿಹಾರ ಆಗಿಲ್ಲ ಅಂದರೆ ಅದಕ್ಕೆ ನಾನು ನಿಮಗೆ ಒಂದು ಯಂತ್ರವನ್ನು ತಿಳಿಸಿಕೊಡ್ತೇನೆ. ಆ ಯಂತ್ರನ ನೀವು ಬರೆದು ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗರ್ಭಪಾತ ಆಗೋದಿಲ್ಲ. ಗರ್ಭಪಾತದಿಂದ ರಕ್ಷಣೆ ದೊರೆತು ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಲು ಸಾಧ್ಯವಾಗುತ್ತದೆ. ಅದಕ್ಕೆ ಯಂತ್ರ ಬರೆಯೋದಕ್ಕೆ ಮೊದಲು ನಾನು ಚಿತ್ರದಲ್ಲಿ ತೋರಿಸಿರೋ ರೀತಿ ಬೀಜಾಕ್ಷರ ಮಂತ್ರವನ್ನು ಬರ್ಕೋಬೇಕು. ಇದನ್ನು ನೀವು ಭಾನುವಾರದ ದಿನದಿಂದನೇ ಮೂಲ ನಕ್ಷತ್ರದಲ್ಲಿ ಭುಜಪತ್ರ ಮೇಲೇ ಬರಿಬೇಕು. ಇದನ್ನು ದಾಳಿಂಬೆ ಲೇಖನಿ ಅಥವಾ ಕೇಸರದ ಮನೆ ಅಂತ ಯಂತ್ರವನ್ನು ಬರಿಬೇಕು. ಅದಕ್ಕೆ ಬರೆದ ನಂತರ ಧೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡಿ, ಅದ್ರ ಮೇಲೆ ಅರಿಶಿನ ಕುಂಕುಮನಿಟ್ಟು ಅಕ್ಷತೆಯನ್ನು ಇಟ್ಟು ಅದನ್ನು ಬೆಲ್ಲ ಅಥವಾ ಬಂಗಾರದ ತಾಯ್ತದಲ್ಲಿ ಧರಿಸೋದ್ರಿಂದ ಹಿತವಾದ ಪರಿಣಾಮ ದೊರೆಯುತ್ತದೆ ಮತ್ತು ನಿಮಗೆ ಗರ್ಭಪಾತ ಎಂದಿಗೂ ಆಗುವುದಿಲ್ಲ. ಆರೋಗ್ಯಕರವಾದ ಒಂದು ಶಿಶುವಿಗೆ ನೀವು ಜನನವನ್ನು ಕೊಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಅಥವಾ ಉಪಯೋಗಕರ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸಿಗೆ ಲೈಕ್ಸ್ ಕೊಟ್ಟು ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಪ್ರತ್ಯುತ್ತರವನ್ನು ತಿಳಿಸಿ.